ಎಂತದೆ ಮದಿಗೆ ಹೋಗುತ್ತಾರೆ ರೆಡಿ ಹಾಕಿ ಬಂದಿಯಲ್ಲೇ? ಚಡ್ಡಿ ಹಾಕೋಕೆ ಹೇಳ್ಕೊಟ್ಟು ನಾನು, ನನಗೆ ಹೇಳ್ಕೊಡ್ತೀನಿ ನೀನು. ಪ್ರತಿ ಸಲ ಮನೆಗೆ ಬಂದಾಗ ನಮ್ಮ ಅಮ್ಮಂದು ಒಂದೇ ಕಂಪ್ಲೇಂಟು, ನೀನೇ ಗಾಡಿ ತಕ ತಿರುಗುತ್ತೆ, ನಮ್ಮನ್ನೆಲ್ಲೂ ಕರ್ಕೊಂಡೇ ಹೋಗೋದಿಲ್ಲ, ಗಾಡಿ ನಮಗೆ ತೆಗೆಸ್ಕೊಟ್ಟಿದ್ದೆ ಅಥವಾ ನೀ ತಿರುಗಿ ತಗೊಂಡಿದ್ದೇಳು, ಒಂದು ಅರ್ಥ ಆಗ್ತಿಲ್ಲ ಅಂತೇಳಿ. ಅದಕ್ಕಾಗಿ ಈ ಸತಿ ನಮ್ಮ ಅಮ್ಮಗೆ ಶರಾವತಿ ಸಮ್ಮೇಳನಕ್ಕೆ ಗೆರ್ಸೊಪ್ಪ ಕರ್ಕೋಗುವ ಅಂತೇಳಿ ಗಾಡಿ ಮೇಲೆ ಹಿಂದಿಗೆ ಕುಟ್ಕೊಂಡು ಈಗ ಬರ್ತು. ನಮ್ಮ ಅಮ್ಮನ ಎಂಟ್ರಿ ಈಗ ಅದೇ, ಈಗ ಫುಲ್ ಜಗಮಗ ರೆಡಿಯಾಗಿ ಬರ್ತಾವ್ರೆ. ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಂದರೆ, ಸೊ ಗೊತ್ತಿರ್ತದೆ ಉತ್ತರ ಕನ್ನಡಕ್ಕೆ ಭಾಳ ಫೇಮಸ್ ಅವ್ರೆ ಅವಳು. ಹಲೋ, ಏನೇ ಗ್ಯಾದರಿಂಗ್ ರೆಡಿಯಾಗಿ ಬಂದಿಯೇನೆ? ಗ್ಯಾದರಿಂಗ್ ಆದ್ರೂ ಬರುದಿಲ್ಲ, ಇವತ್ತು ಶರಾವತಿ ಸಮ್ಮೇಳನದಲ್ಲ ಗೇರ್ಸೊಪ್ಪದಲ್ಲಿ, ಅದಕ್ಕೆ ಹೋಗ್ಲಿಕ್ಕೆ ಬಂದಿದ್ದೆ. ಈ ದೀಪ ಹೊಡುವ? ಎಸ್, ಹೋಗುವ. ಆಲ್ರೆಡಿ ಲೇಟ್ ಆಗದೆ, ಅದೇ ಅಂತ ಹೋಗುವ. ಅಮ್ಮ ಹೊರಡುದಾ? ಹಾ ರೆಡಿ ರೆಡಿ. ಫೈನಲಿ ಡೆಸ್ಟಿನೇಷನ್ ಬಂದು ರೀಚ್ ಆಗಿವಿ. ಇದು ಇವೆಂಟ್ ಇವಾಗ ಹೋಗಿ ನೋಡ್ಬೇಕು. ಶರಾವತಿ ಹಿಯರಿಂಗ್ ಕೂಡ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ, ಇನ್ನೇನು ಮುಗಿಯೋ ಹಂತದಲ್ಲಿದೆ. ಇವಾಗಲೂ ಕೂಡ ನಾವಿಬ್ಬರು ಕೂಡ ಒಟ್ಟಿಗೆ ಇದ್ದೀವಿ. ನಾವು ಮಾಡಿರೋ ಹೋರಾಟವನ್ನು ಗುರುತಿಸಿ ಮಾರುತಿ ಗುರುಜಿ ಅವರು ಕರೆದು ನನಗೆ ಮತ್ತು ದೀಪಗೆ ಇಬ್ಬರಿಗೂ ಕೂಡ ಸನ್ಮಾನವನ್ನು ಮಾಡಿದರು. ಸೊ ಆ ವಿಡಿಯೋ ನೋಡಲಿಲ್ಲ ಅಂತಂದರೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿ. ಸೊ ಇದೇ ಥರ ಜಿಲ್ಲೆಗೋಸ್ಕರ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತಾ ಇರ್ತದೆ. ನಿಮ್ಮ ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ. ಫುಲ್ ಜಾಸ್ತಿ ಸೋಡ ದೀಪು ಹೆಂಗೆ ಅನಿಸ್ತದೆ? ಹೆಂಗಂತಂದ್ರೆ ಈಗ ಬಾಯಲ್ಲಿ ಕುಡಿದ ಮೂಗಲ್ಲಿ ಹೋಯ್ತಿದೆ, ನೋಡ್ಬೇಕು. ಅಮ್ಮ ಹೆಂಗೆ ಅನಿಸ್ತದೆ? ಕುಡಿಬೇಕು ಅನಿಸ್ತದೆಯಾ? ಅವರು ಕುಡಿದು ನೋಡಿದ್ರೆ ಯಾವ್ದು ಯಾನೋ ನೀದು. ಈಗ ನೀನು ಹಂಗೆ ಕುಡಿಬೇಕು. ಯಪ್ಪ, ಆಲ್ವೇಸ್ ಲೇಡೀಸ್ ಫಸ್ಟ್ ಅಂತ ಹೇಳಿದೆ. ಇವಾಗ ದೀಪ ಸೋಡಾ ಹಾಕ್ತಾರೆ. ದೀಪು ಪ್ರಯೋಗ ಮಾಡ್ತಿದ್ದೆ ಹೇಳು. ಪ್ರಯೋಗ ಅಂತ ಇಲ್ಲ, ಲೇಡೀಸ್ ಫಸ್ಟ್. ಇದು ಯಾವುದು? ಸಾಲ್ಟ್ ಯಾವುದು? ಹಾ, ಯಾವ್ದಾರ ಒಂದು ಕುಡಿಯ. ಎಸ್, ಹಾ ಅರ್ಧ ಚೆಲ್ಲಿದೆಯಲ್ಲೇ, ಅದೇ ಅದೇ ಘಾಟ್ ಮೂಗಲೆಲ್ಲ ಹೋಯ್ತಾ? ಹಾ ಕುಡಿ ಕುಡಿ ಕುಡಿ. ಮುಂದಿಟ್ಕ ಕುಡಿ, ಬೆಂಡಾಗಿ ಕುಡಿ ನೀನು. ಹಾ ಕುಡಿ ಕುಡಿ ಕುಡಿ. ಅದು ಚೆಲ್ಲಾಕ ಕುಡುದರೆ ಎಂತದ ಅದು ನಿಂದು? ಆಡ್ದ ಈಗ ಇವನ್ ಹೆಂಗ್ ಕುಡಿತಂತ ನಾನು ನೋಡು. ಇವಾಗ ಒಂದು ಚೂರು ಚೆಲ್ಲುದಿಲ್ಲ, ಬೇಕಾದ್ರೆ ನೋಡು. ಚಲ್ದೆ ಕುಡಿದ್ರೆ ಐಸ್ ಸೋಡಾ ಫ್ರೀ ಇದೆ ಸರ್. ಹೌದಾ? ಚಲ್ದೆ ಕುಡಿದ್ರೆ ಐಸ್ ಸೋಡಾ ಫ್ರೀ ಅಂತೆ. ಹಾ ಆಯ್ತು ಕುಡಿ. ಓಕೆ, ಹಾ 5,000 ರೂಪಾಯಿ ಕೊಡ್ತೆ. ಚಲ್ದೆ ಹೋಯ್ತು. ಮತ್ತೆ ಆಗೋದಿಲ್ಲ, ಆ ತರ ಬರ್ತದೆ. ಅದ್ ಯಾವ್ದೋ ಒಂದು ಚಲ್ದೆಯಾ? ಕುಡಿದೆ ತುಂಬಾ ಜನ. ಹೌದಾ? ನಾವು ವಿಡಿಯೋ ಹಾಕಿದ್ವಿ. ಹಾ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ? ಒಳ್ಳೆ ಇತ್ತು ಎಕ್ಸ್ಪೀರಿಯನ್ಸ್. ಹೀಗೆ ಎಲ್ಲಿ ದುಡ್ಡು ಬೇಡ ಇದೆಲ್ಲ. ಆದ್ರೂ ರಾಜೇಶ್ ಅವ್ರು ಇರ್ಬೇಕಿತ್ತಲ್ಲ. ಯಾರ? ಹಾ, ರಾಜೇಶ್ ಅವ್ರ ಒಂದು ಮಿಸ್ ಮಾಡ್ತೀವಿ, ದುಡ್ಡೆಲ್ಲ ಬಿತ್ತು. ಇವತ್ತಿನ ಈ ಶರಾವತಿ ಸಮ್ಮೇಳನದ ಬಗ್ಗೆ ನಿಂದು ಫೀಡ್ಬ್ಯಾಕ್ ಏನು? ಫೀಡ್ಬ್ಯಾಕ್ ಎಂತ ಹೇಳೋದು, ನಮ್ ವಿಡಿಯೋ ನೋಡಿ ಜನ ಅನ್ಕಂದ್ರು ನಮಗೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಅದೇ ಅಂತ. ಬಟ್ ಇವತ್ತು ಈ ಸಮ್ಮೇಳನ ಅಟೆಂಡ್ ಮಾಡಿದ್ಮೇಲೆ ತುಂಬಾ ಜನ ವಿಜ್ಞಾನಿಗಳಿರ್ಬೋದು, ಅಥವಾ ಮೇನ್ ಆಗಿ ರಾಜಸ್ಥಾನನೇ ಇರ್ಬೇಕು, ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಅವ್ರು ಬಂದಿದ್ರು. 23 ನದಿನ ಉಳಿಸಿದಾರಂತೆ ಅವರು. ನಾವು ಒಂದು ನದಿಗೆ ಎಷ್ಟು ಹೋರಾಟ ಮಾಡ್ತಿದ್ವಿ ಉಳಿಸ್ಕೊಳಕ್ಕೆ, ಬಟ್ ಅವ್ರು 23 ನದಿ ಉಳಿಸೋರೆ ಅಂದ್ರೆ ಅವ್ರು ಎಷ್ಟು ವರ್ಷದ ಹೋರಾಟ ಮಾಡಿರ್ಬೋದು. ಅವ್ರದ್ದೆಲ್ಲ ಮಾತೆಲ್ಲ ಕೇಳಿ ನಮ್ಮ ನಾಲೆಜ್ ಅವ್ರ ಮುಂದೆ ಏನೂ ಅಲ್ಲ, ಇಷ್ಟು ಅಂತ ಅನ್ನಿಸ್ತು. ಸೊ ನಾನು ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಈ ತರ ಏನಾದ್ರು ಸಮ್ಮೇಳನ ಆದ್ರೆ, ಈ ತರ ಇನ್ಫಾರ್ಮೇಟಿವ್ ಆಗಿರೋ ಏನಾದ್ರು ಸಭೆಗಳಾದ್ರೆ ಅಟೆಂಡ್ ಮಾಡಿ, ನಿಮ್ಗೂ ನಾಲೆಜ್ ತುಂಬಾನೇ ಗೇನ್ ಆಗುತ್ತೆ. ಅಂಡ್ ತುಂಬಾನೇ ಖುಷಿ ಆಯ್ತು ಗುರುಗಳನ್ನ ಮೀಟ್ ಮಾಡಿದ್ದು, ಹಾಗೆ ಅವ್ರು ನಮ್ಗೊಂದು ಚಿಕ್ಕದಾಗಿ ಗುರ್ತಿಸಿದ್ದು, ಅವೆಲ್ಲನೂ ತುಂಬಾನೇ ಖುಷಿ ಆಯ್ತು. ಇವೆಲ್ಲ ನಿಮ್ಮಿಂದಾನೆ. ನೀವು ಆ ದಿನ ನಮ್ಮ ವಿಡಿಯೋ ನೋಡಿ ಬಂದು ಸಪೋರ್ಟ್ ಮಾಡಿರೋದಕ್ಕೆ ನಮ್ಗೊಂದು ಐಡೆಂಟಿಟಿ ಸಿಕ್ಕಿರೋದು. ಅಂಡ್ ಶರಾವತಿನ ಉಳಿಸ್ಕೊಳ್ಳೋ ತನಕನೂ ಈ ಹೋರಾಟನಂತೂ ನಾವು ನಿಲ್ಸಲ್ಲ, ಯಾವತ್ತೂ ಜೊತೆಗಿರ್ತೀವಿ. ನೀನು ಇದೊಂದು ಪಾಯಿಂಟ್ ನೋಡು, ಏನಂತಂದ್ರೆ ಅಲ್ಲಿ ಹೇಳಿರೋ ಪ್ರಕಾರ ಶರಾವತಿ ಇವಾಗ ತಡೆ ಏನಿದೆ ತಾತ್ಕಾಲಿಕ ತಡೆ, ಶಾಶ್ವತ ತಡೆ ಅಲ್ಲ. ಸೊ ನಾವಿವಾಗ ಏನೋ ಒಂದು ನ್ಯೂಸ್ ಕೇಳಿದ್ರು ಶರಾವತಿಗೆ ತಡೆ, ಶಾಶ್ವತ ತಡೆ ಅಲ್ಲದು, ತಾತ್ಕಾಲಿಕ ತಡೆ. ಸೊ ನಮ್ದೇನು ಹೋರಾಟ ಇನ್ನು ಏನುವರೆಗೆ ಅಂದರೆ ಎಂಡ್ ಆಗ್ಬೇಕು, ಫುಲ್ ಸ್ಟಾಪ್ ಇರೋಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ. ಸೊ ಇವತ್ತಿನ ಇವೆಂಟ್ ಬಗ್ಗೆ ಏನಂತಂದರೆ, ಸೊ ಅಷ್ಟೊಂದು ಜನ ಬಂದಿದ್ರು ಅಲ್ಲಿ, ಅಷ್ಟೊಂದು ಜನ ಸೈಂಟಿಸ್ಟ್ಸು ಮತ್ತು ಯಾರ್ಯಾರು ಅಷ್ಟೊಂದು ಗಣ್ಯ ವ್ಯಕ್ತಿಗಳ ಮಧ್ಯೆ ನಾನು ಮತ್ತು ಉತ್ತರ ಕನ್ನಡ ನಾವೊಂದು ಕ್ರಿಯೇಟರ್ಸು ಕೂಡ ಅಲ್ಲಿರೋದು ನಮ್ಮಿಬ್ರಿಗಂತೂ ನಿಜವಾಗ್ಲೂ ಹೆಮ್ಮೆ. ಎಂತಂದ್ರೆ ನಾವು ಮಾಡಿರೋ ಇವಾಗ ಏನು ಉದ್ದೇಶ ಏನಂತಂದ್ರೆ ಲೀಡರ್ಶಿಪ್ನ ತಗೊಳ್ಳೇಬೇಕು. ಇವಾಗ ನಮ್ಗೆ ಯಾಕೆ ಬೇಕು ಅಂತೇಳಿ ನಾವು ಸುಮ್ಮನೆ ಇದ್ರೆ ಸೊ ನಮ್ಗೊಂದು ರೆಕಗ್ನೈಸೇಷನ್ ಇಲ್ಲಿ ಸಿಗ್ತಾನೂ ಇರಲಿಲ್ಲ. ಇವತ್ತಲ್ಲಿ ಹೋಗಿ ಅವ್ರು ಅಷ್ಟು ಜನರ ಮುಂದೆ ನಮಗೆ ಸನ್ಮಾನ ಕೂಡ ಆಗ್ತಾ ಇರಲಿಲ್ಲ. ಸೊ ನಾವು ಈ ಜಿಲ್ಲೆಯ ಆಗುಹೋಗುಗಳ ಬಗ್ಗೆ ನಮ್ಮಿಬ್ಬರು ಕೈ ಯಾವತ್ತೂ ಜಿಲ್ಲೆ ಬಗ್ಗೆ ಇರ್ತದೆ. ಸೊ ನಿಮ್ಮ ಸಪೋರ್ಟು ಕೂಡ ನಮ್ಗೆ ಇದೇ ಥರ ಮಾಡಿ, ನಾವು ಏನೇ ಜಿಲ್ಲೆಗೆ ತೊಂದರೆ ಆಗ್ಲತ್ತೋ ಏನಾದ್ರೆ ನಾವಿಬ್ಬರಂತೂ ಕೈ ಜೋಡಿಸ್ತರು. ಏನಂತ ದೀಪು? ಪಕ್ಕ ನಾನಂತೂ ಯಾವುದಕ್ಕೂ ರೆಡಿ.
ಶರಾವತಿ ಅಂತ ಒಂದೇ ಅಲ್ಲ, ಯಾವ ತರದ ಪ್ರಾಬ್ಲಮ್ ಇದ್ರೂನು ಜಿಲ್ಲೆಗೋಸ್ಕರ ನಮ್ಮ ಧ್ವನಿನ ಎತ್ತಕ್ಕೆ ನಾವ್ ಯಾವತ್ತೂ ರೆಡಿ ಇದೀವಿ. ನನ್ನ ಅಕೌಂಟ್ ಸಸ್ಪೆಂಡ್ ಆಗಿ ಹೋದ್ರೂ ಪರವಾಗಿಲ್ಲ, ಅಷ್ಟೇ ನಾವು ರೆಡಿ ಇದೀವಿ. ಸೊ ಎಂತಂದ್ರೆ ಇವಾಗ ಶರಾವತಿ ಏನಂತಾರೆ, ಇವಾಗ ಅಗ್ನಾಸ್ಟ್ ಒಂದ್ಸಲ ರಿವರ್ಸ್ ಎಲ್ಲ ಕಂಪ್ಲೀಟ್ ಆಗಲಿ, ರಿವರ್ಸ್ ಎಲ್ಲ ಸೇಫ್ ಅಂತ ಆಗಲಿ, ಆಮೇಲೆ ದೊಡ್ಡದಾಗಿ ವಿಭಿನ್ನವಾಗಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಇದು ಏನು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಬಗ್ಗೆ ನಾವು ಧ್ವನಿ ಎತ್ತುವ. ಸೊ ಅಲ್ಲಿವರೆಗೂ ಕೂಡ ನಿಮ್ಮ ಪ್ರೀತಿ ಇದೇ ಥರ ನಮ್ಮ ಕೈ ಜೋಡಿಸಿ ನಮ್ಮ ಹೋರಾಟ ಹಿಂಗೆ ನಿರಂತರವಾಗಿರ್ತದೆ. ಪಕ್ಕ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಆಯ್ತಾ? ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ಸ್ಟಾದಲ್ಲಿ ಏನ್ ಪ್ರೀತಿ ತೋರಿಸ್ತೀರಾ ಅದನ್ನ ಸ್ವಲ್ಪ ಯೂಟ್ಯೂಬ್ ಅಲ್ಲೂ ತೋರಿಸಿ. ಇನ್ಸ್ಟಾದಿಂದ ನೀವು ಯಾಕೋ ಯೂಟ್ಯೂಬಿಗೆ ಬರ್ತಿಲ್ಲ, ಸ್ವಲ್ಪ ಯೂಟ್ಯೂಬಿಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್. ಯೂಟ್ಯೂಬಿಗೆ ಬರ್ತರು, ಬಂದು ನೋಡಿ ನಗಾಡಿ ವಾಪಸ್ ಆಗೋದು. ಸಬ್ಸ್ಕ್ರೈಬ್ ಆಗಲಿ, ಕಮೆಂಟ್ ಆಗಲಿ, ಏನು ಫೀಡ್ಬ್ಯಾಕ್ ಕೊಡಿ, ನಾವು ತಿದ್ಕೊಳ್ತರು. ಬಟ್ ಯೂಟ್ಯೂಬಲ್ಲಿ ಕೂಡ ನಾವು ಹಿಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ಇನ್ನೇ ಮುಂದಿನ ವಿಡಿಯೋಸ್ ಹಿಂಗೆ ಮಾಡ್ತಾ ಇರ್ತೀವಿ. ಓಕೆನಾ? ಬಾಯ್ ಬಾಯ್ ಬಾಯ್.